ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಕೆಲವು ದೇವಾಲಯಗಳು ಪವಾಡಗಳನ್ನು ಸೃಷ್ಟಿಸುತ್ತಿದ್ದು ವಿಸ್ಮಯವನ್ನುಂಟು ಮಾಡುತ್ತಿವೆ. ಇಂಥ ಕ್ಷೇತ್ರಗಳಲ್ಲೊಂದಾದ ಶ್ರೀ ವಂಗೇಲಕ್ಷ್ಮಿ ಕ್ಷೇತ್ರದ ಬಗ್ಗೆ ಇಂದು ತಿಳಿಯೋಣ ಬನ್ನಿ. ಶ್ರೀ ಮಹಾಲಕ್ಷ್ಮೀದೇವಿಯು ವಂಗೆ ಮರಗಳಿಂದ ತುಂಬಿರುವ ವಂಗೆ ವನದಲ್ಲಿ ನೆಲೆಸಿರುವುದರಿಂದ ವಂಗೇಲಕ್ಷ್ಮಿ ಎಂದು ವಂಗೇಲಕ್ಷ್ಮಿ ಕ್ಷೇತ್ರವೆಂದು ಹೆಸರು ಬಂದಿದೆ. ಇಲ್ಲಿ ಮೊದಲಿನಿಂದಲೂ ಲಕ್ಷ್ಮೀದೇವಿಯು ನೆಲೆಸಿದ್ದಳೆಂದು, ಭಕ್ತರ ಬಯಕೆಗಳನ್ನು ಈಡೇರಿಸುತ್ತಿದ್ದಳೆಂದು ತಿಳಿಸುತ್ತಾರೆ. ನಂತರದ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾದ ಮೇಲೆ ವಿಜಯನಗರದಿಂದ ವಿಜಯನಗರ ಅಮ್ಮ ಎಂದು ಕರೆಯುವ ವಿಜಯನಗರ ಅಮ್ಮನು ಇಲ್ಲಿಗೆ ಬರುತ್ತಾಳೆ. ಬಂದ ವಿಜಯನಗರ ಅಮ್ಮನು ಶ್ರೀ ವಂಗೇಲಕ್ಷ್ಮಿಯ ಅನುಮತಿ ಪಡೆದು ವಂಗೇಲಕ್ಷ್ಮಿಯ ಜೊತೆಯಲ್ಲಿ ವಿಜಯನಗರ ಅಮ್ಮನು ನೆಲೆಸುತ್ತಾಳೆ. ಇಲ್ಲಿ ವಂಗೇಲಕ್ಷ್ಮಿ ಮತ್ತು ವಿಜಯನಗರ ಅಮ್ಮ ಒಂದೇ ಕಡೆ ನೆಲೆಸಿದ್ದು ಇಬ್ಬರನ್ನು ಅಕ್ಕಪಕ್ಕ ಒಂದೇ ಪೀಠದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ವಂಗೇಲಕ್ಷ್ಮಿ ಮತ್ತು ವಿಜಯನಗರ ಅಮ್ಮ ಅನೇಕ ಪವಾಡಗಳನ್ನು ಮಾಡುತ್ತಾ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ಶ್ರೀ ವಂಗೇಲಕ್ಷ್ಮಿ ದೇವಿಗೆ ಬೆಲ್ಲದ ಅನ್ನವನ್ನು ಇಟ್ಟು ನೈವೇದ್ಯ ಮಾಡಲಾಗುತ್ತದೆ. ವಿಜಯನಗರ ಅಮ್ಮನಿಗೆ ಗಂಡು ಕುರಿಯ ಮಾಂಸ ಅಥವಾ ಗಂಡು ಮೇಕೆಯ ಮಾಂಸವನ್ನು ಎಡೆಯಿಟ್ಟು ನೈವೇದ್ಯ ಮಾಡುತ್ತಾರೆ. ಕೋಳಿಗಳನ್ನು ಈ ಊರಲ್ಲಿ ಯಾರೂ ಸಾಕುವಂತಿಲ್ಲ. ವಂಗೇಲಕ್ಷ್ಮಿ ಕ್ಷೇತ್ರ ದೇವಾಲಯದಿಂದ 500 ಮೀಟರ್ ದೂರದಲ್ಲಿ ಜಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ದೇವಾಲಯವಿದ್ದು, ಆ ದೇವಾಲಯದಲ್ಲಿ ಶ್ರೀ ವಂಗೇಲಕ್ಷ್ಮಿ ಮತ್ತು ವಿಜಯಪುರದಮ್ಮನ ಉತ್ಸವ ಮೂರ್ತಿ ಇರುತ್ತದೆ. ಇಲ್ಲಿಯ ವಿಶೇಷವೆಂದರೆ ವಿಜಯನಗರದಮ್ಮ ಅಥವಾ ವಿಜಯಪುರದಮ್ಮನವರ ಮಹಿಮೆ ಪವಾಡವಾಗಿರುತ್ತದೆ. ಇಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ವಿಜಯಪುರದಮ್ಮನ ಮಹಿಮೆಯಾಗುತ್ತದೆ. ಇಲ್ಲಿಗೆ ಅನೇಕ ಜನರು ಕಷ್ಟ ನಷ್ಟಗಳನ್ನು ಹೊತ್ತು ಬರುತ್ತಾರೆ. ವ್ಯಕ್ತಿಯೊಬ್ಬರಿಗೆ ಮಹಿಮೆಯಾದ ಅಮ್ಮನೋ ಯಾವ ಭಕ್ತರು ಏಕೆ ಬಂದಿದ್ದರೋ, ಯಾವ ಕಷ್ಟದಲ್ಲಿದ್ದಾರೆ ಎಂದು ತಿಳಿಸಿ ಅವರ ಮನಸ್ಸಿನಲ್ಲಿ ಏನಿದೆ, ಏಕೆ ಬಂದಿದ್ದಾರೆ ಎಂದು ಮಹಿಮೆಯಾದ ವ್ಯಕ್ತಿಯ ಮೂಲಕ ಅಮ್ಮನು ನುಡಿಸುತ್ತಾಳೆ. ಹಾಗೂ ನಿಮ್ಮ ಕಷ್ಟಗಳನ್ನು ಕಳೆಯುತ್ತೇನೆ ಎಂದು ಅಭಯವನ್ನೂ ನೀಡುತ್ತಾಳೆ. ಇಷ್ಟೇ ದಿನದಲ್ಲಿ ನಿಮ್ಮ ಕೆಲಸವಾಗುತ್ತದೆ ಎಂದು ತಿಳಿಸುತ್ತಾಳೆ. ಅಷ್ಟೇ ದಿನದಲ್ಲಿ ಕೆಲಸವಾಗುತ್ತದೆ ಎಂದು ಭಕ್ತರು ಸಹ ತಿಳಿಸುತ್ತಾರೆ. ಇಲ್ಲಿ ಅತಿ ಹೆಚ್ಚು ಬರುವ ಭಕ್ತರು ಅನೇಕ ಕಷ್ಟಗಳ ಪರಿಹಾರ, ಮಕ್ಕಳ ಫಲ, ಶಂಕೆ, ಪೀಡೆ, ಪಿಶಾಚಿ ಕಾಟ, ಮಾಟ ಮಂತ್ರ ತಂತ್ರ, ಶತ್ರುಗಳ ಕಾಟ, ಮೋಸ ಹೋದವರು, ವಂಚನೆಗೆ ಒಳಗಾದವರು, ಮನೆ ಕಟ್ಟಬೇಕು, ಸೈಟು ಬೇಕು, ಸಾಲ ಸೋಲ ತೀರಬೇಕು, ವಾಹನಗಳನ್ನು ತೆಗೆದುಕೊಳ್ಳಬೇಕು ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾರೆ. ಅಮ್ಮ ಅವರೆಲ್ಲರಿಗೂ ಸಮಾಧಾನವಾಗಿ ಉತ್ತರವನ್ನೂ ಹೇಳುತ್ತಾಳೆ. ಹಾಗೆ ಆಗುತ್ತದೆ ಮಕ್ಕಳೇ ಎಂದು ಅಭಯವನ್ನು ನೀಡುತ್ತಾಳೆ. ಹಾಗೆಯೇ ನಂಬಿ ಜನರು ನಡೆಯುತ್ತಿದ್ದಾರೆ. ಇಲ್ಲಿ ಅಮ್ಮನವರ ಎದುರು ಕಲ್ಯಾಣಿಯಲ್ಲಿ ಗಂಗಾಜಲವನ್ನು ಅಮ್ಮನಿಗೆ ಪೂಜೆ ಮಾಡಿಸಿ ಹಾಕಿಸಿಕೊಳ್ಳುತ್ತಾರೆ. ಇಲ್ಲಿ ಪ್ರತಿ ವರ್ಷ ಗುಡ್ ಫ್ರೈಡೇ ಆದ ಮೇಲೆ 15 ದಿನಗಳ ಕಾಲ ಅದ್ಧೂರಿ ಜಾತ್ರೆ ಸಮಾರಂಭವು ನಡೆಯುತ್ತದೆ. ಅಮ್ಮನವರ ಹಳೆಯ ದೇವಾಲಯ ಜೀರ್ಣೋದ್ಧಾರವಾಗುತ್ತಿರುವುದರಿಂದ ಮೂಲ ದೇವಾಲಯವನ್ನು, ಅಂದರೆ ವಂಗೇಲಕ್ಷ್ಮಿ ಕ್ಷೇತ್ರ ದೇವಾಲಯವನ್ನು ತೋರಿಸಲಾಗಿಲ್ಲ, ಕ್ಷಮೆ ಇರಲಿ. ಈ ವಂಗೇಲಕ್ಷ್ಮಿ ಪವಾಡ ಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ
ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕಿನ ನೊಣವಿನಕೆರೆ ಹೋಬಳಿಯ ಕೇಂದ್ರದಿಂದ 9 ಕಿಲೋಮೀಟರ್ ದೂರ, ತಿಪಟೂರಿನಿಂದ 25 ಕಿಲೋಮೀಟರ್ ದೂರ, ತುರುವೇಕೆರೆಯಿಂದ 24 ಕಿಲೋಮೀಟರ್ ದೂರದಲ್ಲಿ ಶ್ರೀ ವಂಗೇಲಕ್ಷ್ಮಿ ಕ್ಷೇತ್ರವಿದೆ. ಇಲ್ಲಿ ಪವಾಡಗಳ ಮೇಲೆ ಪವಾಡ ನಡೆಯುತ್ತಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋದ ಮೂಲ ಉದ್ದೇಶ ನಮ್ಮ ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ನಡೆಯುತ್ತಿರುವ ವಿಸ್ಮಯಗಳನ್ನು ಪರಿಚಯಿಸುವುದು ಮಾತ್ರವೇ ಆಗಿರುತ್ತದೆ. ಭಕ್ತರ ಭಾವನೆಗಳನ್ನು ಬಿಂಬಿಸುವುದಷ್ಟೇ ನಮ್ಮ ಕೆಲಸ. ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.